ಒಂದು ಕಾಡಲ್ಲಿ ಸಿಂಹರಾಜ, ಅವನ ಹೆಂಡತಿ ಮತ್ತು ಪುಟ್ಟ ಮಗ ಶೇರು ಜೊತೆಯಲ್ಲಿ ವಾಸವಿದ್ದ. ರಾಜನಿಗೆ ಶೇರು ಮೇಲೆ ತುಂಬಾನೇ ಪ್ರೀತಿ. ಯಾಕಂದ್ರೆ ತನ್ನ ಉತ್ತರಾಧಿಕಾರಿ ಎಂಬ ಹೆಮ್ಮೆ ಅವನಿಗೆ. ಶೇರು, ರಾಜನಿಗೆ ಮುಖ್ಯವಾದ ಗುಣ ಘರ್ಜನೆ. ನೀನು ಘರ್ಜಿಸುವುದನ್ನ ಕಲ್ತ್ಕೋಬೇಕು. ಆದ್ರೆ ಅಪ್ಪ, ನಂಗೆ ಘರ್ಜಿಸೋಕೆ ಬರಲ್ಲ. ಪ್ರಯತ್ನ ಪಡು ಮಗು, ಪ್ರಯತ್ನ ಪಡು. ಆದರೆ ಪ್ರತಿ ಪ್ರಯತ್ನದಲ್ಲೂ ಶೇರುಗೆ ಆಗಿದ್ದು. ರಾಜ ತನ್ನ ಮಗನಿಗೆ ಘರ್ಜನೆ ಹೇಳಿಕೊಡೋದಕ್ಕೆ ಒಬ್ಬ ಗುರುನ ನೇಮಿಸಿದ. ಮೊದಲು ಬಂದ ಗುರು ಆನೆ. ಆನೆ ಶೇರುಗೆ ಕಲಿಸೋಕೆ ಪ್ರಯತ್ನಿಸಿದ. ಆದ್ರೆ ಸಿಂಹರಾಜ ತನ್ನ ಮಗ ಆನೆಯ ತರಹ ಗೀಳಿಡೋದನ್ನ ಇಷ್ಟಪಡ್ಲಿಲ್ಲ. ಆನೆನ ಕಳಿಸ್ಬಿಟ್ಟ. ಆಮೇಲೆ ಬಂತು ಗಗ್ಗು ಅನ್ನೋ ಕತ್ತೆ. ರಾಜನಿಗೆ ತನ್ನ ಮಗನ ಕರ್ಕಶ ಧ್ವನಿ ಕೇಳಕ್ಕಾಗಲಿಲ್ಲ. ಕತ್ತೆನೂ ಓಡಿಸ್ಬಿಟ್ಟ. ಆಮೇಲೆ ಬಂತು ಬೆಕ್ಕು. ಅರೆ, ಶೇರು ಚೆನ್ನಾಗೆ ಮಿಯಾವ್ ಅಂತಾನೆ. ಬೆಕ್ಕು ಹೊರಟೋಯ್ತು. ಸಿಂಹರಾಜನಿಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಯ್ತು. ಒಂದಿನ ಒಬ್ಬ ಬೇಟೆಗಾರ ಕಾಡಿಗೆ ಬಂದ. ಶೇರು ತನ್ನ ಸ್ನೇಹಿತರೆಲ್ಲ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಓಡಿದ್ದನ್ನ ನೋಡಿ ಬೇಸರಗೊಂಡ. ನಾನ್ ನಿಮ್ಮನ್ನೆಲ್ಲ ಕಾಪಾಡ್ತೀನಿ, ನಾನೇ ತಾನೇ ಮುಂದಿನ ರಾಜ. ತನ್ನ ಎಲ್ಲಾ ಶಕ್ತಿಯನ್ನು ಸೇರಿಸ್ಕೊಂಡು ಮೇಲೆ ಘರ್ಜಿಸ್ದ. ಆ ಘರ್ಜನೆ ಬೇಟೆಗಾರನನ್ನ ಓಡಿಸ್ಬಿಡ್ತು. ಸಿಂಹರಾಜನಿಗೆ ತುಂಬಾ ಖುಷಿ ಆಯ್ತು. ತನ್ನ ಮಗ ಘರ್ಜಿಸೋಕೆ ಕಲ್ತ್ಬಿಟ್ಟಿದ್ದ. ನನ್ನ ಮೌಲ್ಯ ನನಗಿಂತ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ.